ಹಲೋ ನಮಸ್ತೆ. PUC ಪಾಸಾದಂತಹ ವಿದ್ಯಾರ್ಥಿಗಳು BA ಅಡ್ಮಿಷನ್ನಿಗಾಗಿ ಕಾಲೇಜುಗಳಿಗೆ ಭೇಟಿ ನೀಡ್ತಾ ಇದ್ದೀರಾ. BAದಲ್ಲಿ ನೀವು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಒಂದು ಪ್ರಮುಖ ವಿಷಯ ಸಮಾಜಶಾಸ್ತ್ರ, ಸೋಷಿಯಾಲಜಿಯನ್ನು ಅಧ್ಯಯನ ಮಾಡೋದ್ರಿಂದ ಹಲವಾರು ಪ್ರಯೋಜನಗಳಿದೆ. ಮೊದಲನೇದಾಗಿ ಇಡೀ ಸಮಾಜದ ಸಾಮಾಜಿಕ ವ್ಯವಸ್ಥೆಯನ್ನು, ಸಾಮಾಜಿಕ ಸಂಸ್ಥೆಗಳನ್ನು ಅಧ್ಯಯನ ಮಾಡೋದ್ರಿಂದ ನೀವು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಬಹುದು, ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೋದು. ಅದರ ಜೊತೆಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಹಲವಾರು ಉದ್ಯೋಗ ಅವಕಾಶಗಳಿದೆ. ಅಲ್ಲದೆ ನೀವು ಮುಂದೆ ಉನ್ನತ ಶಿಕ್ಷಣಕ್ಕೆ ಹೋಗೋದಾದರೆ MA ಮಾಡ್ಬೋದು, MA ಇನ್ ಸೋಷಿಯಾಲಜಿ ಮಾಡ್ಬೋದು, MSW ಮಾಡ್ಬೋದು, ಡೆವಲಪ್ಮೆಂಟ್ ಸ್ಟಡೀಸಲ್ಲಿ, ರೂರಲ್ ಡೆವಲಪ್ಮೆಂಟಲ್ಲಿ, ಕ್ರಿಮಿನಾಲಜಿಯಲ್ಲಿ ಹಲವಾರು ವಿಷಯಗಳಲ್ಲಿ ನೀವು MA ಮಾಡ್ಬೋದು. ಅದು ಬಿಟ್ಟರೆ ನೀವು ರಿಸರ್ಚ್ ಅನಾಲಿಸ್ಟ್ ಆಗಿ ಕೆಲಸ ಮಾಡ್ಬೋದು. ನಿಮಗೆ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅನಾಲಿಸಿಸ್ ಬಗ್ಗೆ ನಾಲೆಜ್ ಬರೋದ್ರಿಂದ ರಿಸರ್ಚ್ ಅಸಿಸ್ಟೆಂಟ್ಸ್ ಆಗಿ ಕೆಲಸ ಮಾಡುವಂತಹ ಅವಕಾಶ ಕೂಡ ನಿಮಗೆ ಸಿಗುತ್ತೆ. ಅಲ್ಲದೆ MA ಮಾಡಿದ ನಂತರ UGC SLET ಆ್ಯಂಡ್ NET ಪರೀಕ್ಷೆಗಳನ್ನು ಪಾಸ್ ಆದರೆ ಖಂಡಿತವಾಗಿಯೂ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ ಕೆಲಸ ಮಾಡ್ಬೋದು. ವಿವಿಧ ಸಂಸ್ಥೆಗಳಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಸಹಾಯ ಮಾಡ್ಬೋದು. ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಅವಕಾಶಗಳಿದೆ ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳಿಗೆ. ಇದೆಲ್ಲದರ ಬಗ್ಗೆ ವಿವರವಾದಂತಹ ಒಂದು ವಿವರಣೆಯನ್ನು ನನ್ನ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸಲ್ಲಿ ಹಾಕಿದ್ದೇನೆ. ಆ ವಿಡಿಯೋವನ್ನು ನೀವು ಖಂಡಿತವಾಗಿ ವೀಕ್ಷಿಸಿರಿ. ಇಲ್ಲಿ ಕೆಳಗಡೆ ಇದರ ಲಿಂಕನ್ನು ನಿಮಗೆ ಕೊಟ್ಟಿರ್ತೇನೆ. ಥ್ಯಾಂಕ್ ಯು.